ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಲೆಹೆಂಗಾ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲೈನಿಂಗ್ ಕೊಡ್ತಾ ಇಲ್ಲ. ಲೈನಿಂಗ್ದು ಲೆಹೆಂಗಾನ ಫಸ್ಟು ಪಟ್ಟಿ ತಗೊಂಡು ಮಾಮೂಲಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದರಲ್ಲಿ ಬೇಕಂದರೆ ನೀವು ಮಾರ್ಕ್ ಮಾಡಿಕೊಂಡ್ರೆ ಮಾಡ್ಕೋಬೋದು. 1 ಇಂಚ್ಗೆ ಇಲ್ಲ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಒಂದೇ ಲೆವೆಲ್ಗೆ ಬರಲ್ಲ ಅನ್ನೋರು 1.5 ಇಂಚು ಇಲ್ಲ 1 ಇಂಚು ಇಲ್ಲ 2 ಇಂಚು ಆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಬಟ್ಟೆ ಇರುತ್ತೆ ನೋಡಿಕೊಂಡು. ಜಾಸ್ತಿ ಫ್ರಿಲ್ ಬೇಕು ಅಂದರೆ 1-1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಕರೆಕ್ಟಾಗಿ ನೀವು ಫ್ರಿಲ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಂದರೆ ಒಂದೇ ಲೆವೆಲಿಗೆ ಬರುತ್ತೆ. ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಮಾಮೂಲಿ ಕಣ್ಣಳ್ತಲ್ಲೇ ಮಾಡೋರು ಮಾಡ್ತೀವಿ, ಗೊತ್ತಾಗಲ್ಲ ಅನ್ನೋರು ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ನಾನು ಮಾರ್ಕ್ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಗೊತ್ತಾಗಲ್ಲ ಅಂದ್ಬಿಟ್ಟು 1.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಿಲ್ನ ನೀಟಾಗಿ ಹಿಡಿಬೇಕಾಗುತ್ತೆ. ಈ ರೀತಿ ಫ್ರಿಲ್ನ ನೀಟಾಗಿ ಫ್ರಿಲ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಆಗಿಬಿಡುತ್ತೆ, ಕಷ್ಟ ಏನಾಗೋದಿಲ್ಲ. ಅದೇ ನೀವು ಫ್ರಿಲ್ ಒಂದೇ ಸಮಕ್ಕೆ ಬರಬೇಕು ಅಂದರೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಮಾರ್ಕು ಒಂದೇ ಲೆವೆಲಿಗೆ ಬರುತ್ತೆ. ಫ್ರಿಲ್ಲು ಒಂಚೂರು ದೊಡ್ಡದು ಚಿಕ್ಕದು ಕಾಣಿಸಲ್ಲ. ನಾವು ಮಾರ್ಕ್ ಮಾಡಿರ್ತೀವಲ್ಲ 1.5 ಇಂಚ್ ಇಲ್ಲ 2 ಇಂಚ್ಗೆ, ಅಲ್ಲಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಒಂದೇ ಸಮನಾಗಿ ಕಾಣಿಸುತ್ತೆ ಫ್ರಿಲ್ಲು. ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಕಣ್ಣಳ್ತಲ್ಲೇ ಮಾಡ್ತೀವಿ, ಆದರೂ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾರ್ಕ್ ಮಾಡಿ ತೋರಿಸ್ದೆ. ಈ ರೀತಿ ಆದಮೇಲೆ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಆ ಪಟ್ಟಿನ ಒಂದು ಸ್ಟಿಚ್ ಹಾಕ್ಕೋಬೇಕು ಕೆಳಗಡೆ. ನೀವು ಕ್ಯಾನ್ವಸ್ಸು ಕೊಡ್ಬೋದು, ನಾನೇನು ಕ್ಯಾನ್ವಾಸ್ ಕೊಟ್ಟಿಲ್ಲ. ಕ್ಯಾನ್ವಾಸ್ ಕೊಟ್ಟರೆ ಒಂಥರ ಸ್ಟಿಫ್ ಆಗಿರುತ್ತೆ, ಇಲ್ಲ ಅಂದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆ ಥರನೂ ಸ್ಟಿಚ್ ಮಾಡ್ಕೋಬೋದು. ಡಬಲ್ ಫೋಲ್ಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಏನಿಲ್ಲ, ಆರಾಮಾಗಿ ಆಗುತ್ತೆ. ಈ ರೀತಿ ನಿಧಾನಕ್ಕೆ ಫ್ರಿಲ್ನ ನಾನು ಹೇಳ್ದಂಗೆ ಒಂದೇ ಸಮನಾಗಿ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟ್ಗೆ ಕರೆಕ್ಟಾಗಿ ಬರಬೇಕು. ಬಟ್ಟೆ ಇರಬೇಕು, ಜಾಸ್ತಿ ಕಡಿಮೆ ಆಗಬಾರ್ದು, ಜಾಸ್ತಿ ಇದ್ದರೂ ಪರವಾಗಿಲ್ಲ ತೆಗಿಬೋದು, ಕಮ್ಮಿ ಆಗಬಾರ್ದು ಬಟ್ಟೆ. ನಾವು ಎಷ್ಟು ಫ್ರಿಲ್ ಕೊಡ್ತೀವಿ ಅಷ್ಟಕ್ಕೂ ಅಡ್ಜಸ್ಟ್ ಮಾಡಿ ರೆಡಿ ಮಾಡಬೇಕಾಗುತ್ತೆ. ಈ ರೀತಿ ಬಂತು ನೋಡಿ. ಇವಾಗ ಅದು ಮೇಲ್ಗಡೆ ಪಟ್ಟಿನ ಫಸ್ಟು ಒಂದು ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡ್ಕೋಬೋದು. ನಿಮಗೆ ಈಸಿ ಆಗಲಿ ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ಈ ರೀತಿ ಫಸ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ನೀವು ಆಲ್ರೆಡಿ ಫ್ರಿಲ್ ಇರ್ತಿರ್ತೀರಲ್ಲ, ಅದಕ್ಕೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ರೆ ನಾವು ಫೋಲ್ಡ್ ಮಾಡಿದಾಗ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಮೇಲ್ಗಡೆ ಪಟ್ಟಿನ ಡಬಲ್ ಫೋಲ್ಡ್ ಮಾಡಬೇಕಂದ್ರೂ ನೀವು ಸ್ಟಿಚ್ ಮಾಡ್ಕೋಬೋದು ಈ ಥರ. ಇಲ್ಲ ಅಂದರೆ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಫೋಲ್ಡ್ ಹಾಕ್ಕೊಂಬಿಟ್ರೆ, ಸ್ಟಿಚ್ ಹಾಕ್ಕೊಂಬಿಟ್ರೆ, ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದಾಗ ನಿಮಗೆ ಹೆಚ್ಚು ಕಮ್ಮಿ ಆಗೋಲ್ಲ. ಚೂರು ಮೇಲೆ ಕೆಳಗೆ ಆ ರೀತಿ ಆಗೋದಿಲ್ಲ, ಒಂದೇ ಸಮನಾಗಿ ಬರುತ್ತೆ ಬೆಲ್ಟು. ಹಂಗಾಗಿ ಈ ರೀತಿ ಮಾಡ್ಕೊಳ್ಳೋದು ಈಸಿ ಮೆಥಡ್ ಇದು, ಓಕೆನಾ. ಇವಾಗ ನೋಡಿ, ಇದ್ರ ಮೇಲೆ ಇಟ್ಟು ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಆರಾಮಾಗಿ ಬೆಲ್ಟು ಒಂಚೂರು ಏರಪೇರ್ ಆಗೋದಿಲ್ಲ, ನುಲ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ, ಒಂದೇ ಸಮನಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಇನ್ನೂ ಒಂದು ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ರೆಡಿ ಆಗುತ್ತೆ. ಇದಕ್ಕೆ ಟ್ಯಾಗ್ ಹಾಕಬೇಕು ಮತ್ತು ಜಿಪ್ ಹಾಕಬೇಕು. ನಾನು ಅದು ಆಮೇಲೆ ಹಾಕೋಣ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಮತ್ತು ಇದಕ್ಕೆ ಕೆಳಗಡೆಗೆ ಬ್ಲೌಸ್ ಪೀಸ್ ಉಳಿದಿತ್ತಲ್ಲ, ಅದರಲ್ಲಿ ಒಂದು ಡಿಸೈನಾಗಿ ಫ್ರಿಲ್ ಕೊಟ್ಟು ಹೊಲಿಯೋಣ. ಅದು ಎಕ್ಸ್ಟ್ರಾ ಪೀಸು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ. ಒಂಥರ ಡಿಸೈನಾಗಿ ಚೆನ್ನಾಗಿರುತ್ತೆ. ಈಗೆಲ್ಲ ಲೆಹೆಂಗಾಗಳಿಗೆ ಆಗಲಿ ಗೌನ್ಗಾಗಲಿ ಹಾಕೋತಾ ಇರ್ತಾರೆ, ಆ ಥರ ಒಂದು ಡಿಸೈನ್ ಹೊಲಿಯೋಣ ಅಂತ ನೋಡಿ. ಈ ರೀತಿ ರೆಡಿ ಆಯಿತು ಲಂಗ. ಇವಾಗಿದು ಸೈಡ್ ಜಾಯಿಂಟ್ ಮಾಡ್ಕೋಬೇಕು ನೀಟಾಗಿ. ಮತ್ತು ಜಿಪ್ಪು ಬರುತ್ತೆ ಸೈಡಲ್ಲಿ. ಆಮೇಲೆ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಜಿಪ್ಪೇನ ಆಮೇಲೂ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಆಮೇಲೆ ನೋಡಿ, ಇದು ನಾನು ಹೇಳ್ದಂಗೆ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸಲ್ಲಿ ಉಳಿದಿರುವಂಥ ಬಟ್ಟೆ ಇದು. ಇವಾಗ ಇದೇನೂ ಇಲ್ಲ, ಈ ರೀತಿ ಸ್ಟಿಚ್ ಮಾಡಿ ಇದಕ್ಕೆ ಹುಕ್ಸ್ ಹಾಕ್ಕೊಳ್ಳೋದು. ನಾವು ಮೇಲ್ಗಡೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಉಳಿದಿತ್ತಲ್ಲ ಇದು, ಅದನ್ನು ಸುಮ್ಮನೆ ಸಣ್ಣ ಸಣ್ಣ ಫ್ರಿಲ್ ಕೊಟ್ಬಿಟ್ಟು ಒಂಥರ ಡಿಸೈನಾಗಿ ಕಾಣಿಸ್ಲಿ ಅಂತ. ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಬೇಡ. ಅಂದರೆ ಲಂಗ ಹಾಕ್ಕೊಂಡು ಮೇಲೆ ಬ್ಲೌಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಮಾಮೂಲಿ ಫ್ರಿಲ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡೋದು ಚೆನ್ನಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದು ಫ್ರಿಲ್ ನೋಡ್ಕೊಂಡು ಫ್ರಿಲ್ ಕೊಡಬೇಕಾಗುತ್ತೆ. ನೀವು ಹೆಚ್ಚು ಕಡಿಮೆ ಇರೋದನ್ನು ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ಆ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಈ ಥರ ಸುತ್ತ ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಫ್ರಿಲ್ ಕೊಟ್ಕೊಂಡು ಸಣ್ಣ ಪಟ್ಟಿ ಸಣ್ಣದಿರಬೇಕು, ಯಾಕೆಂದರೆ ಇದನ್ನ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ
ಅದಕ್ಕೆ ಒಂದು ಸಣ್ಣ ಉಕ್ಸಾದರೂ ಹಾಕ್ಕೋಬೋದು, ಇಲ್ಲ ಪ್ರೆಸ್ ಬಟನ್ ಆದರೂ ಹಾಕ್ಕೋಬೋದು. ಆ ರೀತಿ ಮಾಡುವಂಥ ಡಿಸೈನ್ ಇದು. ಆಲ್ರೆಡಿ ನಾನು ಸುಮಾರು ಕಸ್ಟಮರ್ಸ್ಗೆ ಹೊಲಿಸಿಕೊಂಡಿದ್ದಾರೆ ಸಪ್ರೇಟಾಗಿ, ಬೇರೆ ಡ್ರೆಸ್ಗೂ ಹಾಕ್ಕೋಬೋದು ಅಂದ್ಬಿಟ್ಟು. ಅದನ್ನು ನೋಡಿಬಿಟ್ಟು ನನಗೂ ಹೊಲಿಯೋಣ ಅನ್ನಿಸ್ತು. ಹಂಗಾಗಿ ಬಾರ್ಡರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದು ಪ್ಲೇನ್ ಇತ್ತಲ್ಲ, ಬಾರ್ಡರೆಲ್ಲ ತೆಗೆದುಬಿಟ್ಟು ಈ ಪ್ಲೇನ್ ಪೀಸ್ ತೊಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಚಿಕ್ಕ ತೊಗೊಂಡಿದ್ದೀನಿ. ಈ ಚಿಕ್ಕ ಪಟ್ಟಿಲಿ ನೀಟಾಗಿ ಇಟ್ಕೊಂಡು ಸಣ್ಣ ಸಣ್ಣ ಫ್ರಿಲ್ ಕೊಟ್ಕೊಂಡ್ರೆ, ಇದಕ್ಕೂ ಸ್ವಲ್ಪ ಇನ್ನೂ ಬಟ್ಟೆ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ಫ್ರಿಲ್ಲು, ಆದರೆ ಸಾಕಾಗಿಲ್ಲ ಬಟ್ಟೆ. ಹಾಗಾಗಿ ಇರೋ ಬಟ್ಟೆಲೇ ಅಡ್ಜಸ್ಟ್ ಮಾಡಿದ್ದೀನಿ. ಒಟ್ನಲ್ಲಿ ಚೆನ್ನಾಗಿ ಬಂದಿದೆ. ಹಾಗಾಗಿ ಹಾಕ್ಕೊಂಡಾಗ ಆಲ್ರೆಡಿ ತಮ್ಮನೇಲೆಲ್ಲ ಹಾಕಿದ್ದೀನಿ ನೋಡಿ ಯಾವ ರೀತಿ ಇದನ್ನು ಅಂದರೆ ಪಿನ್ ಹಾಕ್ಕೊಂಡು ಇದು ಉಕ್ಸ್ ಹಾಕಬೇಕು, ಇಲ್ಲ ಪ್ರೆಸ್ ಬಟನ್ ಹಾಕಬೇಕು. ಹಾಕಿದ್ರೆ ಅವಾಗ ಏನಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಬೇಡ ಅಂದರೆ ತೆಗ್ದಿಡ್ಬೋದು, ಬೇಕು ಅಂದರೆ ಹಾಕ್ಕೋಬೋದು. ಆ ಥರ ಇದು ಒಂಥರ ಚೆನ್ನಾಗಿದೆ. ಇದ್ರ ಜೊತೆಗೆ ಮಾಮೂಲಿ ಬ್ಲೌಸ್ಗೆ ಸೆರಗು ಥರ ಅಟ್ಯಾಚ್ ಮಾಡೋದು ಅದೊಂದು ಹೊಲ್ದಿದ್ದೀನಿ. ಅದರದ್ದು ವಿಡಿಯೋ ತೋರಿಸ್ತೀನಿ. ಈಗ ಇದಾದಮೇಲೆ ಅದನ್ನೇ ಹೊಲಿಯೋದು. ಆಮೇಲೆ ಬ್ಲೌಸು ಈ ರೀತಿ ಎಲ್ಲ ಒಂದೇ ಇದರಲ್ಲಿ ಮಾಡ್ಕೊಬೋದು. ಲಂಗ ಬ್ಲೌಸ್ ಥರನಾದರೂ ಹಾಕ್ಕೋಬೋದು, ಲೆಹೆಂಗಾ ಥರ ಹಾಕ್ಕೋಬೋದು ವೇಲ್ ಹಾಕ್ಕೊಂಡ್ರೆ. ಮತ್ತು ಅದೇ ಕೆಳಗಡೆ ಆ ಥರ ಇದು ಹಾಕ್ಕೊಂಡ್ರೆ ಪೆಪ್ಲಮ್ ಟಾಪ್ ಬರುತ್ತಲ್ಲ ಆ ಥರ, ಪೆಪ್ಲಮ್ ಟಾಪು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಥರ ಡಿಸೈನ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಆ ಥರ ಒಂದು ಮೆಥಡ್ ಇರಲಿ, ಚೆನ್ನಾಗಿರುತ್ತೆ. ಇದು ಒಂದು ಡಿಸೈನಾಗಿ ಹಾಕ್ಕೊಳ್ಳಿ ಅಂದ್ಬಿಟ್ಟು ಮಾಡಿರುವಂಥದ್ದು. ಚೆನ್ನಾಗಿದೆ. ಒಟ್ಟಿನಲ್ಲಿ ಈ ಥರ ರೆಡಿ ಮಾಡಿಬಿಟ್ಟು ಉಕ್ಸ್ ಹಾಕ್ಕೊಳ್ಬೇಕು. ಅದಕ್ಕೆ ನಾವು ಮಾರ್ಕ್ ಮಾಡಿಕೊಂಡು ಅವ್ರ ಸೈಜ್ ನೋಡಿಕೊಂಡು ಉಕ್ಸ್ ಹಾಕ್ಕೊಂಡ್ರೆ ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಈಚೆ ಏನು ಕಾಣಿಸಲ್ಲ ಅದು, ನಾವು ಉಕ್ಸ್ ಹಾಕಿರೋದು ಆ ಥರ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ, ಬೇಡ ಅಂದರೆ ತೆಗ್ದಿಟ್ಬಿಡ್ಬೋದು ಆ ಥರ. ಆಮೇಲೆ ಮತ್ತೆ ಹೇಳ್ದಂಗೆ ಲಂಗ ಬ್ಲೌಸ್ ಥರ ಹಾಕ್ಕೋಬೋದು. ಇದರ ಇಲ್ಲಾಂದರೆ ವೇಲ್ ಹಾಕ್ಕೊಂಡು ಸೈಡ್ಗೆ ಹಾಕ್ಕೋಬೋದು. ಇವಾಗ ಒಂದು ಸೀರೆ ಸೆರಗು ಥರ ಅದೊಂದು ರೆಡಿ ಮಾಡಿದ್ದೀನಿ. ಅದಂತೂ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಸಪ್ರೇಟಾಗಿ ಸೆರಗಿಗೆ 1.5 ಮೀಟ್ರ್ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಸೆರಗು ಪೀಸ್ ಪಾರ್ಟ್ನ. ಇವಾಗ ಇದನ್ನು ಸೆರಗದು ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ಟು ಫ್ರಿಲ್ ಇಟ್ಕೋಬೇಕು. ನಾವು ಸೆರಗಲ್ಲಿ ಹೇಗೆ ಫ್ರಿಲ್ ಇಡ್ತೀವಲ್ಲ ಅದೇ ರೀತಿ ಫ್ರಿಲ್ ಇಟ್ಕೊಂಡು ನಿಮ್ಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣದಾಗಿ ಫ್ರಿಲ್ನ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಲಾಸ್ಟಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅದನ್ನ ಒಂದೇ ಸಮನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫ್ರಿಲ್ನ ಒಂಚೂರು ಮೇಲೆ ಕೆಳಗೆ ನೋಡಿಕೊಂಡು ಒಂದೇ ಸಮನಾಗಿ ಬರಬೇಕು. ಫ್ರಿಲ್ಲು ಅಂದರೆ ಸೆರಗು ಹಾಕ್ಕೋತೀವಲ್ಲ, ನೆರಿಗೆಗಳು ಹಿಡ್ದು ಸೆರಗನ್ನ ಆ ರೀತಿ ಅದನ್ನ ನೀಟಾಗಿ ಫ್ರಿಲ್ಟೆಲ್ಲನೂ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಒಂದು 12-13 ಇಂಚಿಗೆ ಹಾಕ್ಕೊಂಡ್ರೆ ಸಾಕು. ಅಲ್ಲಿಗೆ ಪಿನ್ ಸ್ಟಿಚ್ ಮಾಡಿಬಿಟ್ರೆ ನಾವು ಸುಮ್ಮನೆ ಡೈರೆಕ್ಟಾಗಿ ಹಾಕ್ಕೊಂಡು ಒಂದು ಪಿನ್ ಹಾಕ್ಕೋಬೋದು ಲಾಸ್ಟಲ್ಲಿ. ಈ ರೀತಿ ಒಂದು ಬೆಲ್ಟ್ ತೊಗೊಂಡಿದ್ದೀನಿ. ಇವಾಗ ಈ ಬೆಲ್ಟ್ನೂ ಅಷ್ಟೇ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಆ ಕಡೆ ಈ ಕಡೆ ಮಧ್ಯದಲ್ಲಿ ಕರೆಕ್ಟಾಗಿ ಮಧ್ಯದೆಲ್ಲ ಒಂದು 5 ಇಂಚಿಗೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ನರಿಗೆ ಹೇಗೆ ಬರುತ್ತೆ ಎಲ್ಲ ಒಂದೇ ಹತ್ರನೇ ಸ್ಟಿಚ್ ಮಾಡಿ ಅದು ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಮಾಡ್ಕೋಬೇಕು. ನಾನಿಲ್ಲಿ ಮಾಡ್ತಾಯಿದ್ದೀನಲ್ಲ ಆ ರೀತಿ ನೋಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಫಸ್ಟ್ಗೆ ಒಂದು ಕಡೆ ಫೋಲ್ಡ್ ಮಾಡ್ಕೊಂಡು ಇದು ಯಾಕೆಂದರೆ ಇದು ಈಜ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಮತ್ತೆ ಈಜ್ಕೋಬಾರ್ದು, ಒಂದೊಂದು ಎಳೆ ಸಿಗಾಕೊಂಡು ಈಜ್ಕೋಬಾರ್ದು ಅನ್ನೋದಕ್ಕೋಸ್ಕರ. ನೋಡಿ ಇವಾಗ ಇದಕ್ಕೆ ನೀಟಾಗಿ ಫ್ರಿಲ್ಟ್ ಇಟ್ಕೋಬೇಕು ಸಣ್ಣ ಸಣ್ಣದಾಗಿ. ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡಾದ್ಮೇಲೆ ಕೆಳಗಡೆಗೆ ಫುಲ್ಲು ಬಂದಮೇಲೆ ಅಲ್ಲಿ ಸೆರಗಂಗೆ ನಾವು ಹಾಕೋತೀವಲ್ಲ ಆ ಥರ ಎಷ್ಟು ಫ್ರಿಲ್ ಇರುತ್ತೆ ಅದನ್ನ ಸೊ ಒಂದೇ ಲೆವೆಲ್ಗೆ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿ ಸರಿ ಮಾಡಿ ಒಂದು ಬೆಲ್ಟ್ಗೆ ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಅದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಬ್ಲೌಸ್ ಆಲ್ರೆಡಿ ನೆಕ್ದು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಇದು ಆಮೇಲೆ ಹೊಲಿತಾ ನಮಗೆ ಅದು ನೆನಪೇ ಬರಲ್ಲ. ಹಾಗಾಗಿ ಸ್ಟಿಚಿಂಗದು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು, ಆವಾಗ ಅದ್ರ ವೀಡಿಯೋ ಹಾಕ್ತೀನಿ. ಓಕೆನಾ? ಈ ರೀತಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಪ್ರಿನ್ಸ್ ಕಟ್ಟು ಮತ್ತು ಸ್ಕ್ವೇರ್ ನೆಕ್ ಬರುತ್ತೆ. ಹೀಗೆ ಇದು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ನಾನು ಆಲ್ರೆಡಿ ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬಂತು ಅಂತ. ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದೊಂದ್ಸಲ ಮರ್ತೇ ಹೋಗುತ್ತೆ, ಆನೇ ಮಾಡಿರಲ್ಲ. ಆನ್ ಮಾಡಿದ್ದೀನಿ ಅಂದ್ಕೊಂಡು ಸ್ಟಿಚ್ ಮಾಡ್ತಾಯಿರ್ತೀನಿ, ಹಂಗಾಗಿ ಅದು ಫುಲ್ ಸ್ಟಿಚಿಂಗ್ ಮಾಡೋದು ಮರ್ತೇ ಹೋಗ್ಬಿಡ್ತು. ಮತ್ತು ಇದು ಸ್ಲೀವ್ಸ್ಗೆ ಬೀಡ್ಸ್ ಹೊಲಿಬೇಕು, ಅದೆಲ್ಲ ಇದೆ. ಅದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಟ್ಲೀಸ್ಟ್ ಬ್ಲೌಸ್ಗಳ್ನಾದರೂ ತೋರಿಸ್ಕೊಂಡು ವೀಡಿಯೋ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಇದನ್ನು ಪ್ರಿನ್ಸ್ ಕಟ್ಟಲ್ಲಿ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ.
ಸ್ಲೀವ್ಸ್ದು ಅದು ಯಾವುದೋ ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು, ಆಲ್ರೆಡಿ ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಸ್ಟಿಚಿಂಗಲ್ಲಿ ಇಷ್ಟೇ ಇರೋದು ವಿಡಿಯೋ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ಒಟ್ನಲ್ಲಿ ಬ್ಲೌಸ್ ಎಲ್ಲ ನೀಟಾಗಿ ಬಂದಿದೆ. ಸೆರಗ್ ಥರ ಆಗಲಿ, ಅದು ಎಕ್ಸ್ಟ್ರಾ ಪೋಪ್ಲಮ್ ಟಾಪ್ ಥರ ಆಗಲಿ, ಆ ಥರ ಒಂದೇ ಡ್ರೆಸ್ಸನ್ನು ಈ ಥರ ವೆರೈಟಿಯಾಗಿ ಹಾಕ್ಕೋಬೋದು. ಗೌನ್ ಥರ ಹಾಕ್ಕೋಬೋದು, ಲೆಹೆಂಗಾ ಥರ ಹಾಕ್ಕೋಬೋದು, ಫ್ರಾಕ್ ಥರ ಹಾಕ್ಕೋಬೋದು. ಈ ಥರ ತುಂಬ ವೆರೈಟಿಯಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು 500 ರೂಪಾಯಿ ಸೀರೆ, ಇದು ಆ್ಯಕ್ಚುಲಿ 400 ರೂಪಾಯಿ ಸೀರೆ. ಎಕ್ಸ್ಟ್ರಾ ಇದೊಂದು ಬಂದ್ಬಿಟ್ಟು ವೆಲ್ವೆಟ್ ಬ್ಲೌಸ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಪೀಸು. ನೀವು ಅದರಲ್ಲೇ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ನಾನು ಒಂಥರ ಚೆನ್ನಾಗಿ ಕಾಂಬಿನೇಷನ್, ಈಗೆಲ್ಲ ವೆಲ್ವೆಟ್ ಬ್ಲೌಸ್ ಟ್ರೆಂಡಿಂಗ್ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿರೋದು. ಹಂಗಾಗಿ ನೀವು ಈ ರೀತಿ ಬೇಕಂದರೆ ಎಕ್ಸ್ಟ್ರಾ ಪೀಸ್ ತೊಗೊಂಡು ರೆಡಿ ಮಾಡ್ಕೋಬೋದು. ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಆಮೇಲೆ ಕೆಳಗಡೆ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ.